ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸೆಕೆಂಡ್ PUC ಪ್ರೊಬ್ಯಾಬಿಲಿಟಿ ಅಂತಕ್ಕಂಥ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ನಿಮಗೆ ಇದರಲ್ಲಿ 11 ಮಾರ್ಕ್ಸ್ ಬರುತ್ತೆ. ಸೊ 1 ಮಾರ್ಕ್ಸ್ ಒಂದು ಕ್ವಶನ್, 2 ಮಾರ್ಕ್ಸ್ ಒಂದು ಕ್ವಶನ್, 3 ಮಾರ್ಕ್ಸ್ ಒಂದು ಕ್ವಶನ್ ಮತ್ತು 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಸೊ ಈ ಪ್ರೊಬ್ಯಾಬಿಲಿಟಿಯನ್ನ ನಾವು SSLC ಯಲ್ಲಿ ಓದಿದ್ದೇವೆ, ಫಸ್ಟ್ PUC ನಲ್ಲಿ ಸಹಿತ ಓದಿದ್ದೇವೆ, ಜೊತೆಗೆ ಇವಾಗ ಸೆಕೆಂಡ್ PUC ನಲ್ಲಿ ನಾವು ಓದ್ಬೇಕಾಗಿದೆ. ಸೊ ಬೇಸಿಕ್ ಟರ್ಮಿನಾಲಜಿ, ಕೆಲವು ಪದಗಳ ಅರ್ಥವನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಸೊ ಲೆಟ್ಸ್ ವಾಟ್ ಆರ್ ದಿ ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ದಿ ಪ್ರೊಬ್ಯಾಬಿಲಿಟಿ. ನೋಡಿ, ಸೊ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಬರುತ್ತೆ. ನಾವು ಪ್ರತಿ ಸಾರಿ ಯಾವುದೇ ಪ್ರಾಬ್ಲಮ್ ಬಂದಾಗ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಅಥವಾ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾ ಇರ್ತೀವಿ. ಸೊ ವಾಟ್ ಯು ಮೀನ್ ಬೈ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ನಾವು ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಅನ್ನ ನೋಡಿದೇವಿ. ನಾವು ಲ್ಯಾಬ್ ಅಲ್ಲಿ ಸಹಿತ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡ್ತೇವಿ. ಆಮೇಲೆ ಎಕ್ಸ್ಪೆರಿಮೆಂಟ್ಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಟ್ರಯಲ್. ಓಕೆ, ಸೊ ಪ್ರಯೋಗ ಅಂತ. ಸೊ ಲ್ಯಾಬ್ ಅಲ್ಲಿ ಮಾಡೋದು ರಿಸಲ್ಟು ನಮ್ಗೆ ಮುಂಚೆನೆ ಗೊತ್ತಿರುತ್ತೆ, ನಿಮ್ಮ ಟೀಚರ್ಸ್ಗೆ ಮುಂಚೆನೆ ಗೊತ್ತಿರುತ್ತೆ. ಸೊ ವಾಟ್ ವಿ ಡೂ ದೇರ್ ಇಸ್ ವಿ ಜಸ್ಟ್ ವೆರಿಫೈ ದ ರಿಸಲ್ಟ್. ಅಲ್ಲಿ ಟ್ರಯಲ್ ಮಾಡ್ತಾ ಇರ್ತೀವಿ, ಆ ರಿಸಲ್ಟ್ ಅನ್ನ ವೆರಿಫೈ ಮಾಡ್ತಾ ಇರ್ತೀವಿ. ಸೊ ಅಂದ್ರೆ ರಿಸಲ್ಟ್ ಮುಂಚೆನೆ ಗೊತ್ತಿರುತ್ತೆ. ಆದ್ರೆ ಕೆಲವು ಎಕ್ಸ್ಪೆರಿಮೆಂಟ್ಸ್ ಅಂತಂದ್ರೆ ಕೆಲವು ಟ್ರಯಲ್, ಕೆಲವು ಪ್ರಯೋಗಗಳು, ಫಾರ್ ಎಕ್ಸಾಂಪಲ್ ಒಂದು ಕಾಯಿನ್ ಅನ್ನ ನೀವು ಟಾಸ್ ಮಾಡಿದ್ರೆ ಅದರ ರಿಸಲ್ಟ್ ಅನ್ನ ನಾವು ಮುಂಚೆನೆ ಊಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಂದ್ರೆ ನೀವು ಆ ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಹೆಡ್ಡೇ ಬರುತ್ತೆ ಅಂತ ಹೇಳಲಿಕ್ಕೆ, ನಿಖರವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಏನ್ ಹೇಳ್ಬೋದು, ಹೆಡ್ ಅಥವಾ ಟೇಲ್ ಎರಡರಲ್ಲಿ ಯಾವ್ದಾರ ಒಂದು ಬರ್ಬೋದು ಅಂತಾನೆ ಹೇಳ್ಬೋದು. ಅದೇ ರೀತಿ ಒಂದು ಕ್ಯೂಬಿಕಲ್ ಡೈ ಅಂತಂದ್ರೆ ದಾಳ, ಒಂದು ದಾಳವನ್ನು ಎಸೆದಾಗ ಮೇಲೆ ಏನ್ ಬರ್ಬೋದು ಅಂತ ಹೇಳಿದ್ರೆ ಯು ಕ್ಯಾನ್ ಸೇ ದಟ್ ಇಟ್ ಕ್ಯಾನ್ ಬಿ 1 or 2 or 3 or 4 or 5 or 6. ಈ 6 ನಂಬರ್ಗಳಲ್ಲಿ ಯಾವ್ದಾರ ಒಂದು ಮೇಲೆ ಬರ್ಬೋದು ಅಂತ ಹೇಳ್ಬೋದು, ಹೊರತಾಗಿ ಒಂದೇ ಬರುತ್ತೆ ಅಥವಾ 4 ಬರುತ್ತೆ ಅನ್ನೋದನ್ನು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸೊ ಇಂತಹ ಪ್ರಯೋಗಗಳನ್ನ, ಇಂತಹ ಎಕ್ಸ್ಪೆರಿಮೆಂಟ್ಸ್ ಅನ್ನ ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್ ಅಂತ ಕರಿತೀವಿ. ಅಂತಂದ್ರೆ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೇಕಾಗಿದ್ರೆ ಅದು 2 ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ನೋಡಿ, an experiment is called a random experiment if it satisfies the following 2 conditions. ಆ 2 ಕಂಡೀಷನ್ಸ್ ಯಾವುದು ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. ಮೊದಲನೇದು, ಇಟ್ ಹ್ಯಾಸ್ ಮೋರ್ ದನ್ 1 ಪಾಸಿಬಲ್ ಔಟ್ಕಮ್. ಅಂತಂದ್ರೆ ಆ ಒಂದು ಪ್ರಯೋಗಕ್ಕೆ, ಆ ಒಂದು ಟ್ರಯಲ್ಗೆ 2 ಅಂದ್ರೆ 2 ಅಥವಾ 2ಕ್ಕಿಂತ ಜಾಸ್ತಿ, ದಟ್ ಇಸ್ ವಾಟ್ ಮೋರ್ ದನ್ 1 ಪಾಸಿಬಲ್ ಔಟ್ಕಮ್ಸ್. ಅಂದ್ರೆ ಒಂದಕ್ಕಿಂತ ಜಾಸ್ತಿ ರಿಸಲ್ಟ್ಸ್ ಅಥವಾ ಫಲಿತಾಂಶ ಅಥವಾ ಔಟ್ಕಮ್ ಅದಕ್ಕೆ ಇರಲೇಬೇಕು. ಆಮೇಲೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರೆಡಿಕ್ಟ್ ದ ಔಟ್ಕಮ್ಸ್ ಇನ್ ಅಡ್ವಾನ್ಸ್. ಅದು ಹೇಗೆ ಇರ್ಬೇಕಂತಂದ್ರೆ ಅದರ ಔಟ್ಕಮ್ಸ್ ಅನ್ನ ಮುಂಚಿತವಾಗಿಯೇ ನಿರ್ಧರಿಸಲು ಸಾಧ್ಯವಾಗಬಾರದು. ಓಕೆ, ಸೊ ಯಾವ 2 ಕಂಡೀಷನ್ ನೋಡಿ, ಇಟ್ ಹ್ಯಾಸ್ ಮೋರ್ ದನ್ 1 ಪಾಸಿಬಲ್ ಔಟ್ಕಮ್, ಆಮೇಲೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರೆಡಿಕ್ಟ್ ದಿ ಔಟ್ಕಮ್ಸ್ ಇನ್ ಅಡ್ವಾನ್ಸ್. ಅಂತಂದ್ರೆ ನೋಡಿ, ಒಂದು ಕಾಯಿನ್ಗೆ 2 ಕಡೆ ಸೇಮ್ ಮುಖ ಇದ್ರೆ ನೀವು ಟಾಸ್ ಮಾಡಿದ್ರೆ ಅದರ ಔಟ್ಕಮ್ ಅನ್ನ ಪ್ರೆಡಿಕ್ಟ್ ಮಾಡಬಹುದು. ಯಾಕಂದ್ರೆ ಅಲ್ಲಿ ಒಂದೇ ಒಂದು ಪಾಸಿಬಿಲಿಟಿ ಆಗುತ್ತೆ. 2 ಕಡೆ ಹೆಡ್ ಇದ್ದಾಗ ನೀವು ಟಾಸ್ ಮಾಡಿದ್ರೆ ಅದು ಹೆಡ್ಡೇ ಬರುತ್ತೆ ಅಂತ ನಿಖರವಾಗಿ ಹೇಳ್ಬೋದು. ಸೊ ಅಂತ ಎಕ್ಸ್ಪೆರಿಮೆಂಟ್ ಅನ್ನ ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಲ್ಲ. ಅದಕ್ಕೆ ಏನಿರ್ಬೇಕಂದ್ರೆ ಅದಕ್ಕೆ ಮೋರ್ ದ್ಯಾನ್ 1 ಪಾಸಿಬಲ್ ಔಟ್ಕಮ್ ಇರಬೇಕು. ಆಮೇಲೆ ಔಟ್ಕಮ್, ಫಲಿತಾಂಶವನ್ನ ಮುಂಚಿತವಾಗಿ ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಾಗಬಾರ್ದು. ಸೊ ಅಂತ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಅನ್ನ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್ ಅಂತ ಕರಿತೇವಿ. ಕೆಲವು ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋಣ. ಇಲ್ಲಿ ನೋಡಿ, ಎಕ್ಸಾಂಪಲ್ಸ್ ಫಾರ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್: ಟಾಸಿಂಗ್ ಆಫ್ ಅ ಕಾಯಿನ್. ಒಂದು ಕಾಯಿನ್ ಅನ್ನ ನೀವು ಒಂದ್ಸಲ ಟಾಸ್ ಮಾಡಿ ಅಥವಾ 2 ಸಲ ಟಾಸ್ ಮಾಡಿದ್ರಿ, ಟಾಸಿಂಗ್ ಆಫ್ ಅ ಕಾಯಿನ್ ಇಸ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಆ ಕಾಯಿನ್ ಫೇರ್ ಕಾಯಿನ್ ಆಗಿರ್ಬೇಕು. ಫೇರ್ ಕಾಯಿನ್ ಅಂತಂದ್ರೆ ಒಂದ್ ಕಡೆ ಹೆಡ್, ಒಂದ್ ಕಡೆ ಟೇಲ್ ಇರಲೇಬೇಕು. ಜೊತೆಗೆ ರೋಲಿಂಗ್ ಅ ಕ್ಯೂಬಿಕಲ್ ಡೈ, ನೀವು ಸ್ನೇಕ್ ಅಂಡ್ ಲ್ಯಾಡರ್ ಅಲ್ಲಿ ಆ ಒಂದು ದಾಳವನ್ನು ಎಷ್ಟಿರಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಎಸ್ ಅ ಕ್ಯೂಬಿಕಲ್
ಡೈ. ಅದಕ್ಕೆ 6 ಮುಖಗಳಿರ್ತವೆ, ಒಂದೊಂದು ಮುಖಕ್ಕೆ ಒಂದೊಂದು ನಂಬರ್ ಅನ್ನ ಕೊಡ್ಲಾಗಿರುತ್ತೆ. ಸೊ ನೀವು ಅದನ್ನ ಎಸೆದಾಗ ಅದರ ಒಂದ್ಸಲ ಎಸೆದ್ರೆ ಮೇಲೆ ಬರ್ತಕ್ಕಂಥ ನಂಬರು 1 ರಿಂದ 6 ವರೆಗೆ ಯಾವ್ದಾರ ಆಗಿರಬಹುದು. ಸೊ ಇದು ಒಂದು ಸಹಿತ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ನಾವು ಹೇಳ್ತೀವಿ. ಅದೇ ತರ ಒಂದು ಸೆಟ್ ಆಫ್ ಪ್ಲೇಯಿಂಗ್ ಕಾರ್ಡ್ಸ್, ಈ ಪ್ಲೇಯಿಂಗ್ ಕಾರ್ಡ್ಸ್ ಇರುತ್ತೆ, ಅದರಲ್ಲಿ 52 ಕಾರ್ಡ್ಸ್ ಇರುತ್ತೆ. ಅದರಲ್ಲಿ ನೀವು ಒಂದು ಕಾರ್ಡ್ ಅನ್ನ ಡ್ರಾ ಮಾಡಿದ್ರೆ ನೀವು ಇದೇ ಬರುತ್ತೆ, ಇದೇ ನಂಬರ್ನ ಕಾರ್ಡ್ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆ 52ರಲ್ಲಿ ಯಾವ್ದಾರ ಒಂದು ಕಾರ್ಡು ಅದು ಆಗಿರ್ಬೋದು. ಸೊ ಈ ರೀತಿ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಅನ್ನ, ಟ್ರಯಲ್ಸ್ ಅನ್ನ ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್ ಅಂತ ಕರಿತೀವಿ. ಇನ್ನಾದಾದ್ಮೇಲೆ ಔಟ್ಕಮ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಯಾವುದೆಲ್ಲವನ್ನ ನಾವು ಔಟ್ಕಮ್ ಅಂತ ಕರಿತೀವಿ, ಯಾಕಂದ್ರೆ ನಾವು ಪ್ರತಿ ಸಾರಿ ಓದುವಾಗ ಈ ಪದಗಳು ಬರ್ತಾನೆ ಇರ್ತವೆ ಔಟ್ಕಮ್ಸ್ ಅಂತ. ಓಕೆ, ಸೊ ಅ ಪಾಸಿಬಲ್ ರಿಸಲ್ಟ್ ಆಫ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಸ್ ಕಾಲ್ಡ್ ಇಟ್ಸ್ ಔಟ್ಕಮ್. ಅಂತಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ, ಒಂದು ಟ್ರಯಲ್ ಮಾಡಿದಾಗ ಯಾವೆಲ್ಲ ರಿಸಲ್ಟ್ಸ್ ಬರಬಹುದು ಅವುಗಳನ್ನ ನಾವು ಔಟ್ಕಮ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಯಾವೆಲ್ಲ ಔಟ್ಕಮ್ಸ್ ಬರ್ಬೋದು, ಯಾವ್ದೆಲ್ಲ ರಿಸಲ್ಟ್ಸ್ ಬರ್ಬೋದು ಅಂತ ಹೇಳಿದ್ರೆ ಹೆಡ್ ಆರ್ ಟೇಲ್. ಸೊ ಇಲ್ಲಿ ಹೆಡ್ ಮತ್ತು ಟೇಲ್ಸ್ ಅನ್ನ ನಾವು ಔಟ್ಕಮ್ಸ್ ಅಂತ ಕರಿತೀವಿ. ನೋಡಿ, ಇಫ್ ಅ ಕಾಯಿನ್ ಇಸ್ ಟಾಸ್ಡ್ ಒನ್ಸ್ ದೆನ್ ದ ಔಟ್ಕಮ್ಸ್ ಆರ್ ಹೆಡ್ ಆರ್ ಟೇಲ್. ಅದೇ ತರ ಒಂದು ದಾಳವನ್ನು ಎಸೆದಾಗ ಇಫ್ ಅ ಡೈ ಇಸ್ ರೋಲ್ಡ್ ಒನ್ಸ್ ದೆನ್ ದ ಪಾಸಿಬಲ್ ಔಟ್ಕಮ್ಸ್ ಆರ್ 1 2 3 4 5 6. ಈ ನಂಬರ್ಸ್ ಅನ್ನ ನಾವು ಔಟ್ಕಮ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ನೋಡಿ, ಸ್ಯಾಂಪಲ್ ಸ್ಪೇಸ್ ಅನ್ನೋ ಪದನ ಯಾವತ್ತು ನಾವು ಬಳಸ್ತಾನೆ ಇರ್ತೀವಿ. ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು ಅಂತ. ಓಕೆ, ಸೊ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದರಲ್ಲಿ ಬರ್ತಕ್ಕಂತ ಎಲ್ಲಾ ಔಟ್ಕಮ್ಸ್ ಅನ್ನ ಒಟ್ಟಾಗಿ ಸೇರಿಸಿ ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಸೊ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ದ ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಎ ರ್ಯಾಂಡಮ್ experiment is called the sample space associated with the random experiment. ಆಮೇಲೆ ಸ್ಯಾಂಪಲ್ ಸ್ಪೇಸ್ ಅನ್ನ ಕ್ಯಾಪಿಟಲ್ ಎಸ್ ಅಕ್ಷರದಿಂದ ಸೂಚಿಸ್ತಾರೆ. ಸೊ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಇಟ್ ಇಸ್ ಅ ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ನೋಡಿ, ಅದರಲ್ಲಿ ಬರ್ತಕ್ಕಂತ ಒಂದೊಂದು ಔಟ್ಕಮ್ ಅನ್ನ ನಾವು ಸ್ಯಾಂಪಲ್ ಪಾಯಿಂಟ್ ಅಂತ ಕರಿತೀವಿ. ಸೊ ಸ್ಯಾಂಪಲ್ ಪಾಯಿಂಟ್ ಅಂದ್ರೆ each outcome of the random experiment is called a sample point. So ಒಂದು ಎಕ್ಸಾಂಪಲ್ ನೋಡೋಣ. ನೋಡಿ, if a coin is tossed once, ಒಂದು ಕಾಯಿನ್ ಅನ್ನ ಒಂದ್ಸಲ ಟಾಸ್ ಮಾಡಿದ್ರೆ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಔಟ್ಕಮ್ಸ್ ಯಾವ್ಯಾವ್ದು ಬರುತ್ತೆ, ಹೆಡ್ ಬರ್ಬೋದು, ಇಲ್ಲಾಂದ್ರೆ ಟೇಲ್ ಬರ್ಬೋದು. ಈ ಟೋಟಲ್ ಕಲೆಕ್ಷನ್ ಅನ್ನ ನಾವು ಏನಂತ ಕರಿತೀವಿ, ಸ್ಯಾಂಪಲ್ ಸ್ಪೇಸ್. ಅದನ್ನ ಎಸ್ ಅಕ್ಷರದಿಂದ ಸೂಚಿಸ್ತಾರೆ. ಸೊ ಇನ್ ಶಾರ್ಟ್ ಆಗಿ ನಾವು ಹೆಡ್ ಅನ್ನ ಎಚ್ ಅಂತ ಬರಿತಾ ಹೋಗ್ತೀವಿ, ಟೇಲ್ ಅನ್ನ ಟಿ ಅಂತ ಬರಿತಾ ಹೋಗ್ತೀವಿ. ಅದೇ ತರ ನೋಡಿ, ಒಂದು ಕಾಯಿನ್ ಅನ್ನ 2 ಸಲ ಟಾಸ್ ಮಾಡಿದ್ರೆ ಅವಾಗ ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ ನೋಡಿ. ಒಂದ್ ಕಾಯಿನ್ ಅನ್ನ 2 ಸಲ ಟಾಸ್ ಮಾಡಿದ್ರೆ ಅದು ಒಂದೇ ಟ್ರಯಲ್ ಅಂತ. ಸೊ ಏನ್ ಬರ್ಬೋದು, ಒಂದ್ಸಲ ಹೆಡ್ ಬಂದು 2ನೇ ಟ್ರಯಲ್ಗೂ ಅದು ಹೆಡ್ಡೇ ಬರಬಹುದು, ಅಥವಾ ಮೊದಲನೇ ಸಾಲಿ ಹೆಡ್ ಬಂದು 2ನೇ ಸಾಲಿ ಟೇಲ್ ಬರ್ಬೋದು, ಅಥವಾ ಮೊದಲನೇ ಸಾರಿ ಟೇಲ್ ಬಂದು 2ನೇ ಸಾರಿ ಹೆಡ್ ಬರ್ಬೋದು, ಅಥವಾ 2 ಸಾರಿ ಟೇಲ್ ಬರ್ಬೋದು. ಸೊ ಇದನ್ನ ನಾವು ಸ್ಯಾಂಪಲ್ ಸ್ಪೇಸ್ ಆಫ್ ದಿಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಅದೇ ರೀತಿ ನೋಡಿ, ಒಂದು ಡೈ ಅನ್ನ ರೋಲ್ ಮಾಡಿದ್ರೆ, ಒಂದು ಕ್ಯೂಬಿಕಲ್ ಡೈ ಅಥವಾ ದಾಳವನ್ನ ಎಸೆದಾಗ ಏನೆಲ್ಲ ಔಟ್ಕಮ್ಸ್ ಬರುತ್ತೆ ಅಂದ್ರೆ 1 2 3 4 5 6. ಓಕೆ, ಸೊ ಈ ಕಲೆಕ್ಷನ್ ಅನ್ನು ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಅದೇ ರೀತಿ ಒಂದು ದಾಳವನ್ನ 2 ಸಾಲಿ ಎಸೆದ್ರೆ, ಇಫ್ ಅ ಡೈ ಇಸ್ ರೋಲ್ಡ್ ಟ್ವೈಸ್ ದೆನ್ ದ ಸ್ಯಾಂಪಲ್ ಸ್ಪೇಸ್ ಈಸ್ ಏನ್ ಬರ್ಬೋದು, ಮೊದಲನೇ ಸಾಲಿ 1 ಬರ್ಬೋದು, 2ನೇ ಸಾರಿನೂ 1 ಬರ್ಬೋದು, ಅಥವಾ ಮೊದಲನೇ ಸಾರಿ 1 2ನೇ ಸಾರಿ 2. ಈ ತರ ನಿಮಗೆ ಒಟ್ಟು 36 ಔಟ್ಕಮ್ಸ್ ಬರುತ್ತೆ. ಓಕೆ, ಸೊ ಇದನ್ನು ನೀವು SSLC ಅಲ್ಲಿ ಓದಿದ್ದೀರಾ, ಸೊ ಫಸ್ಟ್ PUC ನಲ್ಲಿ ಓದಿದ್ದೀರಾ. ಓಕೆ, ಸೊ ಈ ತರದ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಬಂದಾಗ ಸ್ಯಾಂಪಲ್ ಸ್ಪೇಸ್ ಅನ್ನ ಬರೆಯೋದು ಮುಖ್ಯ ಆಗತ್ತೆ. ಅಂದ್ರೆ ಅದರಲ್ಲಿ ಎಷ್ಟು ಔಟ್ಕಮ್ಸ್ ಇರುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ಸೊ ದಿಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಸೊ ಇನ್ ದಿ ಥ್ರೂ ಔಟ್ ಪ್ರೊಬ್ಯಾಬಿಲಿಟಿ ಚಾಪ್ಟರ್. ಓಕೆ,
ಸೊ ನೆಕ್ಸ್ಟ್ ವಿ ಕಮ್ ಅಕ್ರಾಸ್ ಇವೆಂಟ್. ನಾವು ಇವೆಂಟ್ ಬಗ್ಗೆನೇ ಮಾತಾಡ್ತಿರ್ತೀವಿ. ಪ್ರೊಬ್ಯಾಬಿಲಿಟಿಯಲ್ಲಿ ಬರೋದೇ ಇವೆಂಟ್ ಆಫ್ ದಿ ಪ್ರೊಬ್ಯಾಬಿಲಿಟಿ ಆಫ್ ದಿ ಇವೆಂಟ್, ಪ್ರೊಬ್ಯಾಬಿಲಿಟಿ ಆಫ್ ದಿ ಇವೆಂಟ್ ಅಂತ. ಸೊ ಇವೆಂಟ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ವೆರಿ ಸಿಂಪಲ್, ಎನಿ ಸಬ್ಸೆಟ್ ಇ ಆಫ್ ದ ಸ್ಯಾಂಪಲ್ ಸ್ಪೇಸ್ ಈಸ್ ಕಾಲ್ಡ್ ಆನ್ ಇವೆಂಟ್. ಒಂದು ಸ್ಯಾಂಪಲ್ ಸ್ಪೇಸ್ ಇರುತ್ತೆ, ಅದರ ಒಂದು ಸಬ್ಸೆಟ್, ಅದರ ಒಂದು ಭಾಗವನ್ನು ನಾವು ಇವೆಂಟ್ ಅಂತ ಕರಿತೇವೆ. ನೋಡಿ, ಕನ್ಸಿಡರ್ ಅನ್ ಎಕ್ಸ್ಪೆರಿಮೆಂಟ್ ಆಫ್ ಟಾಸಿಂಗ್ ಅ ಕಾಯಿನ್ 2 times. ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಅನ್ನು, ಒಂದು ಕಾಯಿನ್ ಅನ್ನ 2 ಸಾಲಿ ಟಾಸ್ ಮಾಡಿದೆ. ಅದರ ಔಟ್ಕಮ್ಸ್ ಏನ್ ಬರುತ್ತೆ, ಸ್ಯಾಂಪಲ್ ಸ್ಪೇಸ್ ಏನ್ ಬರುತ್ತೆ ಅಂದ್ರೆ ಇದು. ಓಕೆ, ಏನೇನ್ ಬರ್ಬೋದು, HH, HT, TH, TT. ಈಗ ಕೆಲವೊಂದು ಇವೆಂಟ್ಸ್ ಅನ್ನ ಇಲ್ಲಿ ನೋಡೋಣ. ಅಂದ್ರೆ ಇದರ ಸಬ್ಸೆಟ್ಸ್ ಅನ್ನ ಅದರ ಡಿಸ್ಕ್ರಿಪ್ಷನ್ ಜೊತೆಗೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಂಬರ್ ಆಫ್ ಟೇಲ್ಸ್ ಇಸ್ ಎಕ್ಸಾಕ್ಟ್ಲಿ 2. ಒಂದು ಪರ್ಟಿಕ್ಯುಲರ್ ಇವೆಂಟ್, ಒಂದು ಪರ್ಟಿಕ್ಯುಲರ್ ಘಟನೆ ಇದೆ. ಏನಂತ, ನಂಬರ್ ಆಫ್ ಟೇಲ್ಸ್ ಈಸ್ ಎಕ್ಸಾಕ್ಟ್ಲಿ 2 ಅಂದ್ರೆ ಈ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಒಂದು ಕಾಯಿನ್ ಅನ್ನ 2 ಸಲ ಟಾಸ್ ಮಾಡಿದಾಗ 2 ಸರ್ತಿ ಅಥವಾ ಆ ಔಟ್ಕಮ್ಸ್ ಅಲ್ಲಿ 2 ಟೇಲ್ಸ್ ಇರ್ತಕ್ಕಂತಹ ಒಂದು ಕಲೆಕ್ಷನ್ ಯಾವುದು ಅಂತ ಹೇಳಿದ್ರೆ, ಅಥವಾ ಔಟ್ಕಮ್ಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, 2 ಸಲ ಟೇಲ್ ಬರೋದು ಯಾವ್ದಿದೆ ಅಲ್ಲಿ, ದಿಸ್. ಓಕೆ, ಸೊ ಇದನ್ನೇ ನಾವು ಇವೆಂಟ್ ಅಂತ ಕರಿತೀವಿ. ನೋಡಿ, ದಿಸ್ ಈಸ್ ದಿ ಸಬ್ಸೆಟ್ ಆಫ್ ದಿಸ್. ಇದರ ಒಂದು ಉಪಗಣ, ಅದು ಎಸ್ ನ ಉಪಗಣ ಯಾವುದು, ಎ. ಓಕೆ, ಸೊ ಈ ತರ ಎಸ್ ನ ಉಪಗಣಗಳನ್ನ, ಸಬ್ಸೆಟ್ಸ್ ಅನ್ನ ನಾವು ಇವೆಂಟ್ಸ್ ಅಂತ ಕರಿತೇವೆ ಈ ಸ್ಯಾಂಪಲ್ ಸ್ಪೇಸ್ ಅಲ್ಲಿ. ಅದೇ ರೀತಿ ಕೆಲವೊಂದು ನೋಡೋಣ ಇಲ್ಲಿ. ನಂಬರ್ ಆಫ್ ಟೇಲ್ಸ್ ಈಸ್ ಅಟ್ ಲೀಸ್ಟ್ 1 ಅಂದ್ರೆ ಈ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಔಟ್ಕಮ್ ಹೇಗಿರ್ಬೇಕಂತಂದ್ರೆ, ನಂಬರ್ ಆಫ್ ಟೇಲ್ಸ್ ಇಸ್ ಅಟ್ ಲೀಸ್ಟ್ 1. ಮಿನಿಮಮ್, ಅಟ್ ಲೀಸ್ಟ್ ಅಂದ್ರೆ ಮಿನಿಮಮ್, ಆ ಔಟ್ಕಮ್ ಅಲ್ಲಿ ಮಿನಿಮಮ್ 1 ಆದ್ರೂ ಟೇಲ್ ಇರ್ಬೇಕಂತ ಹೇಳುತ್ತೆ. ಸೊ ಮಿನಿಮಮ್ 1 ಆದ್ರೂ ಟೇಲ್ ಇರೋದು ಯಾವುದು, ಇವು 3. ನೋಡಿ, ಇದರಲ್ಲಿ 1 ಟೇಲ್ ಇದೆ, ಇದರಲ್ಲಿ 1 ಟೇಲ್ ಇದೆ, ಇದರಲ್ಲಿ 2 ಟೇಲ್ ಇದೆ. ಮಿನಿಮಮ್ ಅಟ್ ಲೀಸ್ಟ್ 1 ಅಂತಂದ್ರೆ ಮಿನಿಮಮ್ 1 ಅಂತ ಹೇಳ್ತಾರೆ. ಸೊ ಅಗೇನ್ ದಿಸ್ ಇಸ್ ದ ಸಬ್ಸೆಟ್ ಆಫ್ ಎಸ್. ಓಕೆ, ಸೊ ಇದನ್ನು ಸಹಿತ ನಾವು ಇವೆಂಟ್ ಇನ್ ಎಸ್ ಅಂತ ಕರಿತೇವೆ. ಸೊ ಬೇಸಿಕಲಿ ಇವೆಂಟ್ ಅಂದ್ರೆ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್. ಅದೇ ತರ ಇಲ್ಲಿ ಕೆಲವೊಂದಿದೆ. ನಂಬರ್ ಆಫ್ ಹೆಡ್ಸ್ ಈಸ್ ಅಟ್ ಮೋಸ್ಟ್ 1. ನೋಡಿ, ಅಟ್ ಮೋಸ್ಟ್ ಅಂತಂದ್ರೆ ಮ್ಯಾಕ್ಸಿಮಮ್ ಅಂತ, ಅಟ್ ಲೀಸ್ಟ್ ಅಂದ್ರೆ ಮಿನಿಮಮ್, ಅಟ್ ಮೋಸ್ಟ್ ಅಂದ್ರೆ ಮ್ಯಾಕ್ಸಿಮಮ್. ಅಂದ್ರೆ ಆ ಔಟ್ಕಮ್ಸ್ ಅಲ್ಲಿ ಹೆಡ್ಸ್ ಎಷ್ಟಿರ್ಬೇಕಂದ್ರೆ ಅಟ್ ಮೋಸ್ಟ್ 1, ಮ್ಯಾಕ್ಸಿಮಮ್ 1 ಹೆಡ್ ಇರಬೇಕು. ಅದಕ್ಕಿಂತ ಜಾಸ್ತಿ ಆದ್ರೆ ಅಕ್ಸೆಪ್ಟ್ ಮಾಡುವಂಗಿಲ್ಲ. ಸೊ ಹಂಗಾದ್ರೆ ಮ್ಯಾಕ್ಸಿಮಮ್ 1 ಹೆಡ್ ಅಂತಂದ್ರೆ, ನೋಡಿ ಇದರಲ್ಲಿ 1 ಹೆಡ್ ಇದೆ, ಇದರಲ್ಲಿ 1 ಹೆಡ್ ಇದೆ, ಇದರಲ್ಲಿ ಇಲ್ಲ, ನೋ ಪ್ರಾಬ್ಲಮ್. ನಮ್ಗೆ ಮ್ಯಾಕ್ಸಿಮಮ್ ಇದ್ರೆ 1 ಹೆಡ್ ಇರಬೇಕು, ಇರದೆ ಹೋದ್ರೂ ಆಗುತ್ತೆ. ಸೊ 2 ಹೆಡ್ ಇದ್ರೆ ಆಗಲ್ಲ. ಓಕೆ, ಸೊ ಅಟ್ ಮೋಸ್ಟ್ 1 ಹೆಡ್ ಅಂತ ಹೇಳ್ತಾರೆ. ಅದೇ ತರ ಸೆಕೆಂಡ್ ಟಾಸ್ ಈಸ್ ನಾಟ್ ಎ ಹೆಡ್ ಅಂದ್ರೆ ಆ ಔಟ್ಕಮ್ ಅಲ್ಲಿ ಸೆಕೆಂಡ್ ಟಾಸ್ ಅಲ್ಲಿ ಹೆಡ್ ಇರಬಾರ್ದು ಅನ್ನೋದು ಈ ಒಂದು ಘಟನೆ ಹೇಳುತ್ತೆ. ಹಂಗಾದ್ರೆ ಔಟ್ಕಮ್ಸ್ ಯಾವ್ದು ಬರುತ್ತೆ, ಸೆಕೆಂಡ್ ಟಾಸ್ ಅಲ್ಲಿ ಹೆಡ್ ಇರದೇ ಇರೋದಂತಂದ್ರೆ HT TT. ಸೊ ಇವೆಲ್ಲನ್ನೂ ಗಮನಿಸಿದ್ರೆ ಇವು ಎಸ್ ನ ಸಬ್ಸೆಟ್ಸ್ ಆಗಿದೆ, ಉಪಗಣಗಳಾಗಿದೆ. ಹೀಗಾಗಿ ಇವೆಲ್ಲವುಗಳನ್ನ ನಾವು ಇವೆಂಟ್ಸ್ ಇನ್ ಎಸ್ ಅಂತ ಕರಿತೇವಿ. ಇವಾಗ ಟೈಪ್ಸ್ ಆಫ್ ಇವೆಂಟ್ಸ್ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಇಂಪಾಸಿಬಲ್ ಇವೆಂಟ್ ಅಂತ ಬರುತ್ತೆ. ಇಂಪಾಸಿಬಲ್ ಅಂತಂದ್ರೆ ಸಂಭವಿಸಲು ಸಾಧ್ಯವಿರದೇ ಇರತಕ್ಕಂತಹ ಇವೆಂಟು. ಅಂತಂದ್ರೆ ನಾವೊಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಮೇಲೆ ಹೆಡ್ಡು ಮತ್ತು ಟೇಲು ಎರಡೂ ಬರಬೇಕು ಅಂತ ಹೇಳಿದ್ರೆ ಇದು ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಒಂದು ಕಾಯಿನ್ ಅನ್ನ ಒಂದ್ಸಲ ಟಾಸ್ ಮಾಡಿದ್ರೆ ಮೇಲೆ ಬರೋದು ಹೆಡ್ ಅಥವಾ ಟೇಲ್ ಆಗಿರುತ್ತೆ, ಎರಡೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಅದಕ್ಕೆ ಅಂಥ ಇವೆಂಟ್ಸ್ ಅನ್ನ ನಾವು ಇಂಪಾಸಿಬಲ್ ಇವೆಂಟ್ಸ್ ಅಂತ ಕರಿತೀವಿ. ಅಂತಂದ್ರೆ ನಲ್ ಸೆಟ್ ಆಗಿರುತ್ತೆ, ಅಲ್ಲಿ ಯಾವುದೇ ಔಟ್ಕಮ್ಸ್ ಬರಲ್ಲ. ಅದೇ ತರ ಶೂರ್ ಇವೆಂಟ್. ಶೂರ್ ಇವೆಂಟ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಕಾಯಿನ್ ಅನ್ನ ಒಂದ್ಸಲ ಟಾಸ್ ಮಾಡಿದ್ರೆ ಮೇಲೆ ಏನ್ ಬರುತ್ತೆ, ಹೆಡ್ ಆರ್ ಟೇಲ್. ಸಪೋಸ್ ನಾನೇನು ಹೇಳಿದ್ರೆ ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಮೇಲೆ ಹೆಡ್ ಬರಬೇಕು ಅಥವಾ ಟೇಲ್ ಬರಬೇಕು ಅಂತ ಹೇಳಿದ್ರೆ ದಟ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಎಸ್. ಸೊ ಅದಕ್ಕೆ ದ ಸ್ಯಾಂಪಲ್ ಸ್ಪೇಸ್ ಎಸ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಶೂರ್ ಇವೆಂಟ್. ಈಗ ಎಕ್ಸಾಂಪಲ್ ಅನ್ನ ನೋಡಿದ್ರೆ ನೋಡಿ, ಒಂದು ಲೆಟ್ ಅಸ್ ಕನ್ಸಿಡರ್ ದ ಎಕ್ಸ್ಪೆರಿಮೆಂಟ್ ಆಫ್ ರೋಲಿಂಗ್ ಅ ಡೈ. ಒಂದು ಡೈ ಅನ್ನ ಒಂದ್ಸಲ ರೋಲ್ ಮಾಡಿದ್ರೆ ಸ್ಯಾಂಪಲ್ ಸ್ಪೇಸ್ ಏನ್ ಬರುತ್ತೆ, ಔಟ್ಕಮ್ಸ್ ಏನೇನ್ ಬರುತ್ತೆ,
1, 2, 3, 4, 5, 6. Okay, so this is the sample space of this random experiment. Illondu, let us call an event. Let E be the event. ಏನದು ಇವೆಂಟು? The number appears on the die is a multiple of 7. ಒಂದು ಇವೆಂಟ್ ಅನ್ನು ಕನ್ಸಿಡರ್ ಮಾಡಿದ್ದೇನೆ. ಏನಂತ? ಆ ಮೇಲೆ ಬರ್ತಕ್ಕಂತ ನಂಬರು ಮಲ್ಟಿಪಲ್ ಆಫ್ 7 ಗುಣಕಗಳಾಗಿರ್ಬೇಕು ಅಂತ ಈ ಇವೆಂಟ್ ಹೇಳುತ್ತೆ. ಹಾಗಾದ್ರೆ 7 ಗುಣಕಗಳು ಯಾವ್ಯಾವು? 7, 40, 21 ಈ ತರ. ಸೊ ಆ ಔಟ್ಕಮ್ಸ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯನಾ? ಆ ಡೈ ಮೇಲೆ ಬರ್ಲಿಕ್ಕೆ ಸಾಧ್ಯನಾ? ನೆವರ್. ಯಾಕಂತಂದ್ರೆ ಇಲ್ಲಿ ಇರೋದು 1 to 6. ಸೊ ಇವುಗಳಲ್ಲಿ ಯಾವುದೇ ಬರ್ಬಹುದು. ಆದ್ರೆ ಮಲ್ಟಿಪಲ್ಸ್ ಆಫ್ 7 ಅಂತಂದ್ರೆ 7, 41, 21 ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಇವೆಂಟ್ ಸೆಟ್ ಔಟ್ಕಮ್ಸ್ ಏನ್ ಬರುತ್ತೆ, ಯಾವ ಔಟ್ಕಮ್ಸ್ ಬರಲ್ಲ. ಸೊ ದಿಸ್ ರಿಮೇನ್ಸ್ ಆಸ್ ಅ ನಲ್ ಸೆಟ್, ಎಂಟಿ ಸೆಟ್. ಸೊ ಇಂಥ ಒಂದು ಇವೆಂಟ್ ಅನ್ನ ಇಂಪಾಸಿಬಲ್ ಇವೆಂಟ್ ಅಂತ ಕರೀತಾರೆ. ಅದೇ ತರ ಇಲ್ಲಿ ಇನ್ನೊಂದು ಇವೆಂಟ್ ಇದೆ, ಲೆಟ್. ಇವೆಂಟ್ ಎಫ್ ಅಂದ್ರೆ ದ ನಂಬರ್ ಟರ್ನ್ಸ್ ಅಪ್ ಈಸ್ ಆಡ್ ಆರ್ ಇವನ್. ಒಂದು ದಾಳವನ್ನೆಸಿದಾಗ ಅದರ ಮೇಲೆ ಬರ್ತಕ್ಕಂಥ ನಂಬರು ಇವನ್ ಆಗಿರ್ಬೇಕು, ಇಲ್ಲಾಂದ್ರೆ ಆಡ್ ಆಗಿರ್ಬೇಕು ಅಂತ ಈ ಇವೆಂಟ್ ಹೇಳುತ್ತೆ. ಹಾಗಾದ್ರೆ ಔಟ್ಕಮ್ಸ್ ಬರೆಯೋಣ. ಸೊ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ? 1, 2, 3, 4, 5, 6. ಈ 6 ನಂಬರ್ಗಳು ಏನಿದಾವೆ, ಇದರಲ್ಲಿ 3 ಇವನ್ ಇದೆ, 3 ಆಡ್ ಇದೆ. ಸೊ ದಿಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಎಸ್, ಇದೇ ಸೆಟ್ಗೆ ಸಮನಾಗಿದೆ. ಸೊ ಇದನ್ನ ನಾವು ಶೂರ್ ಇವೆಂಟ್ ಅಂತ ಕರಿತೀವಿ. ಸೊ ಈ ತರ ನಾವು ಇಂಪಾಸಿಬಲ್ ಇವೆಂಟ್ ಮತ್ತು ಶೂರ್ ಇವೆಂಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸಿಂಪಲ್ ಇವೆಂಟ್ ಅಂತಂದ್ರೆ ಒಂದು ಇವೆಂಟ್ ಅಲ್ಲಿ ಒಂದೇ ಒಂದು ಔಟ್ಕಮ್ ಇದ್ರೆ ಅದನ್ನ ನಾವು ಸಿಂಪಲ್ ಇವೆಂಟ್ ಅಂತ ಕರಿತೀವಿ. ಇಫ್ ಅನ್ ಇವೆಂಟ್ ಇ ಹ್ಯಾಸ್ ಓನ್ಲಿ ಒನ್ ಸ್ಯಾಂಪಲ್ ಪಾಯಿಂಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್, ದೆನ್ ಇಟ್ ಈಸ್ ಕಾಲ್ಡ್ ಎ ಸಿಂಪಲ್ ಇವೆಂಟ್. ಒಂದೇ ಒಂದು ಔಟ್ಕಮ್ ಇರಬೇಕು. ನೋಡಿ ಇಲ್ಲಿ, ಫಾರ್ ಎಕ್ಸಾಂಪಲ್, in the experiment of tossing 2 coins, a sample space is H. H, T, T, H, H. ಈ ತರ ಒಂದು ಸ್ಯಾಂಪಲ್ ಸ್ಪೇಸ್ ಇದೆ. ಇದರಲ್ಲಿ ಕೆಲವು ನಾವು ಸಬ್ಸೆಟ್ಸ್ ಅನ್ನ ಬರೆದ್ರೆ ಇವು ಇವೆಂಟ್ಸ್ E1, E2, E3, E4 ದೀಸ್ ಆರ್ ದ ಇವೆಂಟ್ಸ್. ಈ ಒಂದೊಂದರಲ್ಲಿ ಎಷ್ಟೆಷ್ಟು ಔಟ್ಕಮ್ಸ್ ಇದೆ, ಒಂದೊಂದೇ ಔಟ್ಕಮ್ ಇದೆ. ಇವುಗಳನ್ನ ನಾವು ಸ್ಯಾಂಪಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥ ಔಟ್ಕಮ್ಸ್ ಅನ್ನ ಸ್ಯಾಂಪಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಇವೆಂಟ್ ಅಲ್ಲಿ ಒಂದೇ ಒಂದು ಸ್ಯಾಂಪಲ್ ಪಾಯಿಂಟ್ ಇದ್ರೆ ಅದನ್ನ ನಾವು ಸಿಂಪಲ್ ಇವೆಂಟ್ ಅಂತ ಕರಿತೀವಿ. ಓಕೆ, ಅದೇ ತರ ನೋಡಿ ಇಲ್ಲೊಂದು ಕಂಪೌಂಡ್ ಇವೆಂಟ್. ಕಂಪೌಂಡ್ ಇವೆಂಟ್ ಅಂತಂದ್ರೆ ಒಂದು ಇವೆಂಟ್ ಅಲ್ಲಿ ಮೋರ್ ದನ್ ಒನ್ ಔಟ್ಕಮ್ಸ್ ಇದ್ರೆ ಅದನ್ನ ನಾವು ಕಂಪೌಂಡ್ ಇವೆಂಟ್ ಅಂತ ಕರಿತೀವಿ. ಇಫ್ ಅನ್ ಇವೆಂಟ್ ಹ್ಯಾಸ್ ಮೋರ್ ದನ್ ಒನ್ ಸ್ಯಾಂಪಲ್ ಪಾಯಿಂಟ್, ಇಟ್ ಈಸ್ ಕಾಲ್ಡ್ ಎ ಕಂಪೌಂಡ್ ಇವೆಂಟ್. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಅಲ್ಜಿಬ್ರಾ ಆಫ್ ಇವೆಂಟ್ಸ್. ಇವೆಂಟ್ಸ್ ಅನ್ನ ಯಾವೆಲ್ಲ ರೀತಿಯಲ್ಲಿ ನಾವು ಅವುಗಳನ್ನ ಪ್ರಯೋಗಿಸ್ತೀವಿ ಅನ್ನೋದನ್ನ, ಆಪರೇಷನ್ ಮಾಡ್ತೀವಿ ಅನ್ನೋದನ್ನ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲನೇದು ಕಾಂಪ್ಲಿಮೆಂಟರಿ ಇವೆಂಟ್ ಅಥವಾ ಕಾಂಪ್ಲಿಮೆಂಟ್ ಆಫ್ ಅನ್ ಇವೆಂಟ್ ಅಂತ ಹೇಳ್ಬೋದು. ನೀವು ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಅಂತ ಕಲ್ತಿದ್ದೀರಾ. ಓಕೆ, ಸೊ ಅದೇ ತರ ಕಾಂಪ್ಲಿಮೆಂಟ್ ಆಫ್ ಅನ್ ಇವೆಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾಟ್ ಎ, ಕಾಂಪ್ಲಿಮೆಂಟ್ ಅಂದ್ರೆ ನಾಟ್ ಎ ಅಂತ. ಫಾರ್ ಎವ್ರಿ ಇವೆಂಟ್ ಎ, ದೇರ್ ಕರೆಸ್ಪಾಂಡ್ಸ್ ಟು ಅನದರ್ ಇವೆಂಟ್ ಎ ಡ್ಯಾಶ್, ಕಾಲ್ಡ್ ದಿ ಕಾಂಪ್ಲಿಮೆಂಟರಿ ಇವೆಂಟ್ ಆಫ್ ಎ or complementary to event A, it is called the event not A. ಅಂತಂದ್ರೆ ಈ ಕಾಂಪ್ಲಿಮೆಂಟರಿ ಅನ್ನೋದು ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ನಾವು ನೋಡಿದೀವಿ, ಫಾರ್ ಎಕ್ಸಾಂಪಲ್ ಸೆಟ್ ಥಿಯರಿಯಲ್ಲಿ ನೋಡಿದೀವಿ, ಎ ಇಸ್ ಈಕ್ವಲ್ ಟು 1, 2, 3. ಆಮೇಲೆ ಇದರ ಯೂನಿವರ್ಸಲ್ ಸೆಟ್ ಏನಾದ್ರು 1, 2, 3, 4, 5, 6 ಇದ್ರೆ ಇದರ ಕಾಂಪ್ಲಿಮೆಂಟ್ ಅನ್ನ ಎ ಡ್ಯಾಶ್ ಅಂತ ಕರೀತಾರೆ. ಅದನ್ನ ಯು ಮೈನಸ್ ಎ, ಯು ನಲ್ಲಿ ಎ ಯಲ್ಲಿರ್ತಕ್ಕಂಥ ತೆಗೆದು ಹಾಕಿದ್ರೆ ಉಳಿಯೋದನ್ನ ಬರೆಯೋದು 4, 5, 6. ಸೊ ದಿಸ್ ಇಸ್ ಕಾಲ್ಡ್ ಕಾಂಪ್ಲಿಮೆಂಟ್ ಆಫ್ ದ ಸೆಟ್ ಎ ಇನ್ ಯು ಅಂತ. ಅದೇ ತರ ಕಾಂಪ್ಲಿಮೆಂಟರಿ ಇವೆಂಟ್ ಅಂತಂದ್ರೆ, ಸಪೋಸ್ ಎ ಏನಾದ್ರೂ ಇಫ್ ಇಟ್ ಈಸ್ ಅ ಸಬ್ಸೆಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಎಸ್, ದೆನ್ ಇಟ್ಸ್ ಕಾಂಪ್ಲಿಮೆಂಟ್ ಇಸ್ ಗಿವನ್ ಬೈ ಎ ಡ್ಯಾಶ್ which is given by s minus a. ಇದನ್ನೇ ನಾವು ನಾಟ್ ಎ ಅಂತ ಕರಿತೀವಿ. ಎ ಡ್ಯಾಶ್ ಅನ್ನ
ನಾಟ್ ಎ ಅಂತ ಕರಿತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ರಿಸಲ್ಟ್ ಇದೆ ಅಂತ ತಿಳ್ಕೊಳ್ಳಿ. ನೀವು ಸ್ಕೂಲು ಒಳ್ಳೆ ಸ್ಕೂಲ್ ಇದೆ, ಒಳ್ಳೆ ಫಲಿತಾಂಶ ಬರುತ್ತೆ ಅನ್ನೋದನ್ನ ಎಲ್ಲ ಟೀಚರ್ಸ್ ಊಹಿಸಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಆಮೇಲೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಆವಾಗ ಸಪೋಸ್ ಒಂದು 100 ಸ್ಟೂಡೆಂಟ್ಸ್ ಇದ್ರೆ ಮೊದಲೇ ಗೊತ್ತಿರುತ್ತೆ ಅಲ್ಲಿ ಫೇಲ್ ಆಗುವವರ ಸಂಖ್ಯೆ ತುಂಬಾ ಕಡಿಮೆ ಅಂತ. ಅದಕ್ಕೆ ಟೀಚರ್ಸ್ ಏನಾಗಬೇಕಾಗಿರುತ್ತೆ ಅಂತಂದ್ರೆ ತಮ್ಮ ಕಾಲೇಜಿನ ಪಾಸಿಂಗ್ ರಿಸಲ್ಟ್ ಎಷ್ಟು ಅಂತ ಬೇಕಾಗಿರುತ್ತೆ. ರಿಸಲ್ಟ್ ಸೀಟ್ ಬಂದ ತಕ್ಷಣ ಕೌಂಟ್ ಮಾಡೋದು ಯಾವುದು, ಪಾಸ್ ಆದವರನ್ನ ಕೌಂಟ್ ಮಾಡಲ್ಲ. ಯಾಕಂತಂದ್ರೆ ಅವ್ರ ನಂಬರ್ ಜಾಸ್ತಿ ಇರುತ್ತೆ. ಬಟ್ ನಮಗೆ ಒರಿಜಿನಲಿ ಬೇಕಾಗಿರೋದೇ ಪಾಸ್ ಆಗಿರೋ ನಂಬರ್. ಬಟ್ ನಾವು ಪಾಸ್ ಆಗಿರೋ ನಾವು ಕೌಂಟ್ ಮಾಡಲ್ಲ, ಫೇಲ್ ಆಗಿರೋ ಜನ ಎಷ್ಟು ಅಂತ ಕೌಂಟ್ ಮಾಡ್ತೀವಿ. 100ರಲ್ಲಿ ಒಂದು 3-4 ಜನ ಅಥವಾ 3 ಜನ ಫೇಲ್ ಆಗಿದ್ದು ಕಂಡು ಬಂದ್ರೆ ನಾವು ಪಾಸ್ ಆಗಿರೋರನ್ನ ಸುಲಭವಾಗಿ ಹೇಳ್ಬೋದು 97 ಅಂತ. 100 ಅಲ್ಲಿ ಆ ನಂಬರ್ ಅನ್ನ ಮೈನಸ್ ಮಾಡ್ಬೋದು. ಸೊ ಇದೇ ಕಾಂಪ್ಲಿಮೆಂಟರಿ ಮೆಥಡ್ ಅಂತ. ಓಕೆ, ಸೊ ಕೆಲವೊಂದ್ಸಲ ಬೇಕಾದದ್ದನ್ನ ಬೇಡವಾದದ್ದನ್ನ ಬಳಸಿಕೊಂಡು ನಾವು ಫಲಿತಾಂಶವನ್ನ ಕಂಡು ಹಿಡ್ಕೊಳ್ತೀವಿ. ಸೊ ದಿಸ್ ಇಸ್ ಅ ಕಾಂಪ್ಲಿಮೆಂಟರಿ ವೇ. ಸೊ ಹಾಗೇನೆ ಒಂದು ಕಾಂಪ್ಲಿಮೆಂಟ್ ಆಫ್ ಅನ್ ಇವೆಂಟ್ ಇರುತ್ತೆ. ಪ್ರತಿಯೊಂದು ಇವೆಂಟ್ಗೆ ತನ್ನದೇ ಆದಂತಹ ಒಂದು ಕಾಂಪ್ಲಿಮೆಂಟರಿ ಇವೆಂಟ್ ಇರುತ್ತೆ. ಅದನ್ನೇ ನಾವು ಎ ಡ್ಯಾಶ್ ಅಂತ ಕರಿತೇವೆ. ಸೊ ಆ ಕಾಂಪ್ಲಿಮೆಂಟರಿಯನ್ನ ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಎ ಡ್ಯಾಶ್ ಈಸ್ ಎಸ್ ಮೈನಸ್, ನೋಡಿ ಎ ಡ್ಯಾಶ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎಸ್ ಮೈನಸ್ ಎ. ಅದನ್ನ ನಾವು ನಾಟ್ ಎ ಅಂತ ಓದ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಪ್ರೊಬ್ಯಾಬಿಲಿಟಿ ಚಾಪ್ಟರ್. ಅದೇ ತರ ನೋಡಿ, ಇವೆಂಟ್ ಎ ಆರ್ ಬಿ, 2 ಇವೆಂಟ್ಸ್ ಇರುತ್ತೆ. ಎ ಆರ್ ಬಿ ಅಂತ ಒಂದು ಸಾಧ್ಯತೆ ಬರುತ್ತೆ. ಸೊ ಎ ಆರ್ ಬಿ ಅಂತಂದ್ರೆ ನೋಡಿ, ಇಫ್ ಎ ಅಂಡ್ ಬಿ ಆರ್ 2 events associated with the sample space, yes, then A union B is the event, either A or B or both. So ಈ event ಅನ್ನ suppose A and B are 2 events ಇರುತ್ತೆ. ಸೊ A union B ಅನ್ನ ನಾವು ಏನಂತ ಕರಿತೀವಿ? It is the event either A or B or both. ಅದನ್ನ ಈ ತರ ನಾವು ಡಿನೋಟ್ ಮಾಡ್ತೀವಿ. ಅದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಎಕ್ಸಾಂಪಲ್ ರೂಪದಲ್ಲಿ ನೋಡಿ. ಇವೆಂಟ್ ಎ ಆರ್ ಬಿ ಅನ್ನ ಹೇಗೆ ಬರಿಬೇಕು? ಎ ಯೂನಿಯನ್ ಬಿ. ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಅದೇ ತರ ನೋಡಿ, ಅದಕ್ಕಿಂತ ಮುಂಚೆ ನೋಡಿ, ದ ಇವೆಂಟ್ ಎ ಅಂಡ್ ಬಿ. ಎ ಅಂಡ್ ಬಿ ಅಂತಂದ್ರೆ ಇದು ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಅನ್ನ ನಾವು ಎ ಅಂಡ್ ಬಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ, ಫಾರ್ ಎಕ್ಸಾಂಪಲ್ ಈಗ ಸಪೋಸ್ ಒಂದು ಕಾಯಿನ್ ಅನ್ನ ಒಂದ್ಸಲ ಟಾಸ್ ಮಾಡಿದ್ರೆ, ಇಫ್ ಅ ಕಾಯಿನ್ ಇಸ್ ಟಾಸ್ಡ್ ಒನ್ಸ್, ದೆನ್ ದ ಸ್ಯಾಂಪಲ್ ಸ್ಪೇಸ್ ಏನ್ ಬರುತ್ತೆ? ಹೆಚ್ ಆರ್ ಟಿ. ನಾನು ಎ ಇವೆಂಟ್ ಬರಿತೀನಿ. ಎ ಅಂದ್ರೆ ಏನು? ಗೆಟಿಂಗ್ ಹೆಡ್ ಅಂತ. ಬಿ ಅಂದ್ರೆ ಒಂದು ಇವೆಂಟ್ ಬರಿತೀನಿ, ಗೆಟಿಂಗ್ ಟೇಲ್. ಈಗ ಎ ಆರ್ ಬಿ ಅಂತಂದ್ರೆ ಗೆಟಿಂಗ್ ಹೆಡ್ ಆರ್ ಟೇಲ್. ಸೊ ಗೆಟಿಂಗ್ ಹೆಡ್ ಅಂತಂದ್ರೆ ಯಾವ್ದು ಬರುತ್ತೆ? ಔಟ್ಕಮ್ಸ್ ಇಟ್ ಹ್ಯಾಸ್ ಓನ್ಲಿ ಒನ್ ಔಟ್ಕಮ್, ಹೆಡ್. ಗೆಟಿಂಗ್ ಟೇಲ್ ಅಂದ್ರೆ ಟೇಲ್. ಸೊ ಎ ಆರ್ ಬಿ ಅಂತಂದ್ರೆ ಏನು? ಗೆಟಿಂಗ್ ಹೆಡ್ ಆರ್ ಟೇಲ್ ಅಂತಂದ್ರೆ ಔಟ್ಕಮ್ಸ್ ಯಾವ್ದು ಬರುತ್ತೆ? ಹೆಚ್ ಟಿ. ಸೊ ವಿಚ್ ಇಸ್ ಆಬ್ವಿಯಸ್ಲಿ ಇಟ್ ಇಸ್ ದ ಯೂನಿಯನ್ ಆಫ್ ಎ ಅಂಡ್ ಬಿ. ಅದೇ ತರ ಎ ಅಂಡ್ ಬಿ ಅಂತಂದ್ರೆ, ಎ ಅಂಡ್ ಬಿ ಅಂತಂದ್ರೆ ಗೆಟಿಂಗ್ ಹೆಡ್ ಅಂಡ್ ಟೇಲ್. ಸೊ ಗೆಟಿಂಗ್ ಹೆಡ್ ಅಂಡ್ ಟೇಲ್ ಅಂತಂದ್ರೆ ಹೆಡ್ ಬರಬೇಕು, ಟೇಲು ಬರ್ಬೇಕಂತಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಈಸ್ ಅನ್ ಎಂಪ್ಟಿ ಸೆಟ್. ಸೊ ವಿಚ್ ಇಸ್ ನಥಿಂಗ್ ಬಟ್ ಇಂಟರ್ಸೆಕ್ಷನ್ ಆಫ್ ಎ ಅಂಡ್ ಬಿ. ಸೊ ಈ ರೀತಿ ನಾವು ಎ ಆರ್ ಬಿ ಅಂದ್ರೆ ಏನು, ಎ ಅಂಡ್ ಬಿ ಅಂದ್ರೆ, ಆರ್ ಅಂದಾಗ ಯೂನಿಯನ್ ಅನ್ನ ಬಳಸಬೇಕು, ಅಂಡ್ ಅಂದ್ರೆ ಇಂಟರ್ಸೆಕ್ಷನ್ ಅನ್ನ ಬಳಸಬೇಕು ಅನ್ನೋದನ್ನ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು.